ದೈವಿಕ ಪರಂಪರೆಯ ಸಮಯ ಎಂಬಂಥ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. 2 ಅರಸುಗಳು 2ನೇ ಅಧ್ಯಾಯ 1ನೇ ವಾಕ್ಯ. ಯೆಹೋವನು ಎಲೀಯನನ್ನು ಸುಳಿಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಸೇರಿಸುವ ಸಮಯ ಬಂದಾಗ ಎಲೀಯನು ಎಲಿಷನೊಡನೆ ಗಿಲ್ಗಾಲನ್ನು ಬಿಟ್ಟು ಹೊರಟನು. ನಮ್ಮ ಆರಂಭಿಕ ವಾಕ್ಯವು ಇಸ್ರಾಯೇಲ್ಯರಿಗೆ ಐತಿಹಾಸಿಕ ಮಹತ್ವದ ಸ್ಥಳವಾದ ಗಿಲ್ಗಾಲಿನಿಂದ ಹೊರಡುವ ಇಬ್ಬರು ಅಪ್ರತಿಮ ಪ್ರವಾದಿಗಳ ಪ್ರಯಾಣವನ್ನು ವಿವರಿಸುತ್ತದೆ ಮತ್ತು ವಾಕ್ಯವು ಪ್ರವಾದಿಯಾದ ಎಲೀಯನು ಸುಳಿಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಸನ್ನಿಹಿತವಾದ ಆರೋಹಣವನ್ನು ಘೋಷಿಸುತ್ತದೆ. ಇದು ಎಲೀಯನಿಂದ ಎಲಿಷನಿಗೆ ನಾಯಕತ್ವದಲ್ಲಿ ಪ್ರಮುಖ ಪರಿವರ್ತನೆಯನ್ನು ಗುರುತಿಸುತ್ತದೆ. ಅಧ್ಯಾಯವು ಪ್ರಾರಂಭವಾಗುತ್ತಿದ್ದಂತೆ ಎಲಿಯ ಮತ್ತು ಅವನ ಉತ್ತರಾಧಿಕಾರಿಯಾದಂಥ ಎಲಿಷನು ಗಿಲ್ಗಾಲಿನಿಂದ ಬೇತೇಲ್ ಕಡೆಗೆ ಒಟ್ಟಿಗೆ ಪ್ರಯಾಣಿಸುತ್ತಿದ್ದಾರೆ. ಗಿಲ್ಗಾಲ್ ಇಸ್ರಾಯೇಲ್ನ ಇತಿಹಾಸದಲ್ಲಿ ಐತಿಹಾಸಿಕ ಮತ್ತು ಆತ್ಮಿಕ ಮಹತ್ವವನ್ನು ಹೊಂದಿರುವ ಸ್ಥಳ. ಇದು ಹೆಚ್ಚಾಗಿ ಆರಂಭ ಮತ್ತು ಪರಿವರ್ತನೆಗೆ ಸಂಬಂಧಿಸಿದೆ. ಗಿಲ್ಗಾಲಿನಿಂದ ಯೋರ್ದಾನ್ ನದಿ ದಾಟಿದ ನಂತರ ಗಿಲ್ಗಾಲ್ ಇಸ್ರಾಯೇಲ್ನ ಮೊದಲ ಶಿಬಿರವಾಗಿತ್ತು. ಇಸ್ರಾಯೇಲರು ಇಳಿದುಕೊಂಡಂತ ಮೊದಲ ಸ್ಥಳವಾಗಿತ್ತು. ಯೆಹೋಶುವ 4:19 ಮತ್ತು ದೇವರು ಐಗುಪ್ತದ ನಿಂದೆಯನ್ನು ಉರುಳಿಸಿದಂಥ ಸ್ಥಳ. ಯೆಹೋಶುವ 5:9. ಗಿಲ್ಗಾಲಿನಲ್ಲಿ ಎಲಿಯನ ಕೊನೆಯ ಭೂಲೋಕದ ಪ್ರಯಾಣವು ಅವನ ನಿರ್ಗಮನವನ್ನು, ಒಡಂಬಡಿಕೆಯ ನಿಷ್ಠೆ ಮತ್ತು ಹೊಸ ಆರಂಭಗಳ ವಿಷಯಗಳಿಗೆ ಸಂಬಂಧಿಸಿದೆ. ಮೀಕ 6:5 ಇಸ್ರಾಯೇಲ್ಯರನ್ನು ನೀವು ಶಿಟ್ಟೀಮನ್ನು ಬಿಟ್ಟ ಅಂದಿನಿಂದ ಗಿಲ್ಗಾಲನ್ನು ಸೇರುವ ತನಕ ನಡೆದದ್ದನ್ನೆಲ್ಲ ಸ್ಮರಿಸಿಕೊಳ್ಳಿರಿ ಎಂದು ಒತ್ತಾಯಿಸುತ್ತದೆ. ಇದು ರಾಷ್ಟ್ರವು ದೇವರ ನೀತಿವಂತ ಕಾರ್ಯಗಳನ್ನು ನೆನಪಿಸಿಕೊಳ್ಳುವಂತೆ ಕರೆ ನೀಡುತ್ತದೆ. ಅದೇ ಸ್ಥಳದಿಂದ ಎಲಿಯನ ನಿರ್ಗಮನವು ಆ ಕರೆಯನ್ನು ಪ್ರತಿಧ್ವನಿಸುತ್ತದೆ. ಎಲಿಷನಿಗೆ ಗಿಲ್ಗಾಲನ್ನು ತನ್ನ ಮಾರ್ಗದರ್ಶಕನೊಂದಿಗೆ ಬಿಡುವುದು ಅವನ ಸ್ವಂತ ಪ್ರವಾದಿ ನಿಯೋಗದ ಆರಂಭವನ್ನು ಸೂಚಿಸುತ್ತದೆ. ಇಸ್ರಾಯೇಲ್ ಗಿಲ್ಗಾಲನ್ನು ಬಿಟ್ಟು ದೇಶವನ್ನು ಸ್ವಾಧೀನ ಮಾಡಿಕೊಳ್ಳಲು ಹೊರಟಂತೆ ಅಂತಹ ಮಹತ್ವದ ಸ್ಥಳದಲ್ಲಿಯೂ ಸಹ ಎಲಿಷನು ತೃಪ್ತನಾಗುವುದಿಲ್ಲ. ಅವನು ಹೆಚ್ಚಿನದನ್ನು ಬಯಸುತ್ತಾನೆ. ಪರಿವರ್ತನೆಗಳಲ್ಲಿ ದೇವರ ಸಾರ್ವಭೌಮತ್ವ. ದೇವರು ಎಲಿಯ ಮತ್ತು ಎಲಿಷನೊಂದಿಗೆ ಮಾಡಿದಂತೆಯೇ ನಮ್ಮ ಜೀವನದಲ್ಲಿ ಪರಿವರ್ತನೆಗಳನ್ನು ಆಯೋಜಿಸುತ್ತಾನೆ. ಆತನ ಸಮಯ ಮತ್ತು ಉದ್ದೇಶದಲ್ಲಿ ನಂಬಿಕೆ ಇಡಿರಿ. ಮಾರ್ಗದರ್ಶನ ಮತ್ತು ಶಿಷ್ಯತ್ವ. ಎಲಿಯ ಮತ್ತು ಎಲಿಷನ ಸಂಬಂಧವು ಮಾರ್ಗದರ್ಶನದ ಮಹತ್ವವನ್ನು ವಿವರಿಸುತ್ತದೆ. ನಿಮ್ಮ ಆತ್ಮಿಕ ಪ್ರಯಾಣದಲ್ಲಿ ಮಾರ್ಗದರ್ಶಕ ಮತ್ತು ಮಾರ್ಗದರ್ಶನ ಪಡೆಯುವವರಾಗಿ ಎರಡರಲ್ಲೂ ಇರಲು ಪ್ರಯತ್ನಿಸಿರಿ. ದೈವಿಕ ಅನುಮತಿ ಮತ್ತು ಪರಂಪರೆ. ಎಲಿಯನ ಆರೋಹಣವು ದೈವಿಕ ಅನುಮತಿಯನ್ನು ಸೂಚಿಸುತ್ತದೆ. ನಿಮ್ಮ ಜೀವನ ಮತ್ತು ಕಾರ್ಯಗಳು ದೇವರ ಅನುಮತಿಯನ್ನು ಹೇಗೆ ಪ್ರತಿಬಿಂಬಿಸುತ್ತವೆ ಮತ್ತು ನೀವು ಯಾವ ಪರಂಪರೆ ಎಂಬುದನ್ನು ಪರಿಗಣಿಸಿರಿ. ದೇವರ ಶಕ್ತಿ. ಸುಂಟರಗಾಳಿಯು ದೇವರ ಪ್ರಬಲ ಸಾನ್ನಿಧ್ಯವನ್ನು ಪ್ರತಿನಿಧಿಸುತ್ತದೆ. ಜೀವನದ ಬಿರುಗಾಳಿಗಳು ಮತ್ತು ಪರಿವರ್ತನೆಗಳ ಮಧ್ಯೆ ದೇವರ ಸಾನ್ನಿಧ್ಯವನ್ನು ಅರಿತುಕೊಳ್ಳಿ ಮತ್ತು ಹುಡುಕಿರಿ. ಆಳವಾಗಿ ಧ್ಯಾನಿಸೋಣ. ಯೆಹೋವನು ಎಲಿಯನನ್ನು ಸುಳಿಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಸೇರಿಸುವ ಸಮಯ ಬಂದಾಗ. ಈ ವಾಕ್ಯ ಹಳೆ ಒಡಂಬಡಿಕೆಯಲ್ಲಿ ಅತ್ಯಂತ ಅದ್ಭುತ ಘಟನೆಗಳಲ್ಲಿ ಒಂದಾದ ಎಲಿಯನ ಆರೋಹಣಕ್ಕೆ ವೇದಿಕೆಯನ್ನು ಸಿದ್ಧಪಡಿಸುತ್ತದೆ. ಎಲಿಯನ ನಿರ್ಗಮನವು ವಿಶಿಷ್ಟವಾಗಿದೆ, ಯಾಕೆಂದರೆ ಅವನು ಸತ್ಯವೇದದಲ್ಲಿ ಹನೋಕ ಆದಿಕಾಂಡ 5:24 ಮರಣವನ್ನು ಅನುಭವಿಸದ ಕೇವಲ 2 ಜನರಲ್ಲಿ ಒಬ್ಬನಾಗಿದ್ದಾನೆ. ಸುಂಟರಗಾಳಿಯು ದೇವರ ಪ್ರಬಲ ಸಾನ್ನಿಧ್ಯವನ್ನು ಸೂಚಿಸುತ್ತದೆ. ಇದು ಹೆಚ್ಚಾಗಿ ದೈವಿಕ ಮಧ್ಯಸ್ಥಿಕೆಯೊಂದಿಗೆ ಸಂಬಂಧಿಸಿದೆ. ಯೋಬ 38:1, ನಹುಮ 1:3. ಎಲಿಯನ ಆರೋಹಣವು ಕ್ರಿಸ್ತನ ಪರಲೋಕದ ಆರೋಹಣವನ್ನು ಮುನ್ಸೂಚಿಸುತ್ತದೆ. ಅಪೊಸ್ತಲ ಕೃತ್ಯಗಳು 1:9-11. ಇದು ಸಾವಿನ ಮೇಲಿನ ವಿಜಯ ಮತ್ತು ನಿತ್ಯ ಜೀವದ ಭರವಸೆಯನ್ನು ಸಂಕೇತಿಸುತ್ತದೆ. ಎಲಿಯನು ಎಲಿಷನೊಡನೆ. ದೇವರ ಮೇಲಿನ ಉತ್ಸಾಹ ಮತ್ತು ಅದ್ಭುತ ಕಾರ್ಯಗಳಿಗೆ ಹೆಸರುವಾಸಿಯಾದ ಪ್ರವಾದಿ ಎಲಿಯನು ತನ್ನ ಭೂಲೋಕದ ಸೇವೆಯ ಅಂತ್ಯವನ್ನು ಸಮೀಪಿಸುತ್ತಿದ್ದಾನೆ. ಅವನ ಆಯ್ಕೆಯಾದ ಉತ್ತರಾಧಿಕಾರಿಯಾದಂಥ ಎಲಿಷನು ಅವನನ್ನು ಹಿಂಬಾಲಿಸುತ್ತಿದ್ದಾನೆ ಮತ್ತು ಅವನಿಂದ ಕಲಿಯುತ್ತಿದ್ದಾನೆ. ಈ ಸಂಬಂಧವು ಮೋಶೆ ಮತ್ತು ಯೆಹೋಶುವ ಅಥವಾ ಪೌಲ ಮತ್ತು ತಿಮೋತಿಯಂತಹ ಸತ್ಯವೇದದಾದ್ಯಂತ ಕಂಡುಬರುವ ಮಾರ್ಗದರ್ಶಕ ಶಿಷ್ಯ ಚಲನಶೀಲತೆಯನ್ನು ಪ್ರತಿಬಿಂಬಿಸುತ್ತದೆ. ಎಲಿಯನಿಗೆ ಎಲಿಷನ ವಿಧೇಯತೆಯು ಶಿಷ್ಯತ್ವದ ಕರೆಯನ್ನು ಪ್ರತಿಬಿಂಬಿಸುತ್ತದೆ. ನಿಷ್ಠೆ, ನಂಬಿಗಸ್ತಿಕೆ ಮತ್ತು ಆತ್ಮಿಕ ಅಧಿಕಾರದ ವರ್ಗಾವಣೆಯನ್ನು ಒತ್ತಿ ಹೇಳುತ್ತದೆ. 2 ಅರಸುಗಳು 2:9-10. ಗಿಲ್ಗಾಲನ್ನು ಬಿಟ್ಟು ಹೊರಟನು. ಗಿಲ್ಗಾಲ್ ಗಮನಾರ್ಹ ಐತಿಹಾಸಿಕ ಮತ್ತು ಆತ್ಮಿಕ ಪ್ರಾಮುಖ್ಯತೆಯನ್ನು ಹೊಂದಿದ ಸ್ಥಳ. ಯೋರ್ದಾನ್ ನದಿಯನ್ನು ವಾಗ್ದಾದ್ ದೇಶಕ್ಕೆ ದಾಟಿದ ನಂತರ ಇದು ಇಸ್ರಾಯೇಲ್ಯರು ಇಳಿದುಕೊಂಡಂತ ಮೊದಲ ಸ್ಥಳವಾಗಿತ್ತು. ಯೆಹೋಶುವ 4:19-20. ಕಾನಾನ್ ವಿಜಯದ ಸಮಯದಲ್ಲಿ ಇದು ಕಾರ್ಯಾಚರಣೆಗಳಿಗೆ ನೆಲೆಯಾಗಿ ಕಾರ್ಯನಿರ್ವಹಿಸಿತು ಮತ್ತು ಒಡಂಬಡಿಕೆಯ ನವೀಕರಣದ ಸ್ಥಳವಾಗಿತ್ತು. ಯೆಹೋಶುವ 5:2-9. ಎಲಿಯನ ಸೇವೆಯು ಮುಕ್ತಾಯಗೊಂಡು ಎಲಿಷನ ಸೇವೆಯು ಪ್ರಾರಂಭವಾಗುತ್ತಿದ್ದಂತೆ ಗಿಲ್ಗಾಲಿನಿಂದ ಪ್ರಯಾಣವು ದೇವರ ಯೋಜನೆಯ ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಪರಿವರ್ತನೆಯನ್ನು ಸಂಕೇತಿಸುತ್ತದೆ. ಇದು ಆತ್ಮಿಕ ಪ್ರಗತಿಯ ಸತ್ಯವೇದದ ವಿಷಯವನ್ನು ಸಹ ಪ್ರತಿಬಿಂಬಿಸುತ್ತದೆ. ದೈವಿಕ ನೇಮಕಾತಿಗಳನ್ನು ಗುರುತಿಸುವುದು. 2 ಅರಸುಗಳು 2ನೇ ಅಧ್ಯಾಯ 2ನೇ ವಾಕ್ಯ. ಆಗ ಎಲಿಷನು
ಎಲಿಯನು ಎಲಿಷನಿಗೆ, ದಯವಿಟ್ಟು ನೀನು ಇಲ್ಲೇ ಇರು, ಯೆಹೋವನು ನನಗೆ ಬೇತೇಲಿಗೆ ಹೋಗಬೇಕೆಂದು ಆಜ್ಞಾಪಿಸಿದ್ದಾನೆ ಅನ್ನಲು ಎಲಿಷನು, ಯೆಹೋವನಾಣೆ, ನಿನ್ನ ಜೀವದಾಣೆ, ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಉತ್ತರ ಕೊಟ್ಟನು. ಆಮೇನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.